ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, 2026ನೇ ಸಾಲಿನಲ್ಲಿ BSc ನರ್ಸಿಂಗ್ ಮತ್ತು ಅಲೈಡ್ ಹೆಲ್ತ್ ಸೈನ್ಸ್ ಮತ್ತು ಫಾರ್ಮಸಿ ಕೋರ್ಸ್ಗಳನ್ನು ನೀವು ಮಾಡಬೇಕಂತಂದರೆ ನಮ್ಮ ಚಾನಲ್ ನಿಮಗೆ ಈ ವರ್ಷ ಕೂಡ ಮಾರ್ಗದರ್ಶನ ನೀಡಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ನಿಮ್ಮ ಕಾಮೆಂಟ್ಗಳನ್ನು ಓದುವುದಾಗಿರ್ಬೋದು ಮತ್ತು ಲೈವ್ ಬಂದು ನಿಮಗೆ ಮಾಹಿತಿಯನ್ನು ಕೊಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಲಾಗುತ್ತೆ. ಈ ವಿಡಿಯೋದಲ್ಲಿ ಏನು ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ, ಮತ್ತೆ ನಮ್ಮ ಒಂದು 2026ನೇ ಸಾಲಿನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEದವ್ರು ಏನು ಮಾಡಿದಾರಪ್ಪ ಅಂತಂದರೆ, ಮತ್ತೆ ಅಡ್ಮಿಷನ್ ಪ್ರಕ್ರಿಯೆ ಇರ್ಬೋದು, ಆಮೇಲೆ ಈ CET ಎಕ್ಸಾಮ್. ಯಾಕಂದರೆ ನೋಡಿ, ಈಗ BSc ನರ್ಸಿಂಗ್ ಕೂಡ CET ಎಕ್ಸಾಮ್ ಆಗಿದೆ. ಆಮೇಲೆ ನೀಟ್ ಎಕ್ಸಾಮ್ ಕೂಡ ಯಾರು BPT ಅವ್ರು ಬರೀಬೇಕು. ಸೊ ಇವೆಲ್ಲ ಮಾಹಿತಿಗಳನ್ನು, ಆಮೇಲೆ ನೀವು ಎಂಟ್ರೆನ್ಸ್ ಎಕ್ಸಾಮ್, ನಮ್ಮ BSc ನರ್ಸಿಂಗ್ ಮಾಡಬೇಕಂತಂದರೆ ಎಂಟ್ರೆನ್ಸ್ ಎಕ್ಸಾಮ್ ಕಂಪಲ್ಸರಿ ಬರೀಲೇಬೇಕು, CETದು. ಆಮೇಲೆ ಅಲೈಡ್ ಹೆಲ್ತ್ ಸೈನ್ಸಿಗೆ ಅಪ್ಲಿಕೇಶನ್ ಕಂಪಲ್ಸರಿ ಹಾಕಲೇಬೇಕು. ಅಲೈಡ್ ಹೆಲ್ತ್ ಸೈನ್ಸಿಗೆ ನೀವು ಅಪ್ಲಿಕೇಶನ್ಗಳನ್ನು ಕಂಪಲ್ಸರಿ ಹಾಕಬೇಕು. ಇವೆಲ್ಲಗಳನ್ನು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೇನೆ. ಅದರ ಜೊತೆಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮುಂದೆ ಬರುವಂಥ CETಯ ಒಂದು ಅಪ್ಡೇಟ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಇಟ್ಕೊಳ್ರಿ. ಇಲ್ಲಿ ಮಾತ್ರವಾದಂಥ ಒಂದು ನ್ಯೂಸ್ ಬಂದಿರೋದು ಏನಂತಂದರೆ, ನಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲಿ ಡಾಕ್ಟರ್ ಸುಧಾಕರ್ ಅವರು ಏನು ಮಾಡಿದಾರಪ್ಪ ಅಂತಂದರೆ, ಈ CETಗೆ ಸಂಬಂಧಿಸಿದ ಟೈಮ್ ಟೇಬಲ್ ರಿಲೀಸ್ ಮಾಡಿದ್ದಾರೆ. ಏನು ಅಂದರೆ, CET ಎಕ್ಸಾಮನ್ನು ನಾವು ಯಾವಾಗ ಕಂಡಕ್ಟ್ ಮಾಡಕ್ಕೆ ಅಂತಂದರೆ, ಏಪ್ರಿಲ್ 23-24ನೇ ತಾರೀಕಿಗೆ CET ಎಕ್ಸಾಮ್ ಕಂಡಕ್ಟ್ ಮಾಡಕ್ಕೆ ಅದಕ್ಕೆ ರೆಡಿ ಇರಪ್ಪ ಎಲ್ಲರೂ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಇಲ್ಲಿ ನೋಡಿರಿ, ಕ್ಯಾಲೆಂಡ್ರನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಈಗ 17ನೇ ತಾರೀಕಿಗೆ ನಿಮ್ಗೆ ಏನಾಗುತ್ತೆ ಅಂದರೆ ಅಪ್ಲಿಕೇಶನ್ ಬಿಡ್ತಾರೆ, CETದ ಅಪ್ಲಿಕೇಶನ್ ಬಿಡ್ತಾರೆ. ಆಮೇಲೆ 23-24 ಏಪ್ರಿಲಲ್ಲಿ ಏನಾಗ್ತಾವೆ ಅಂದರೆ, ನೀವು ಎಂಟ್ರೆನ್ಸ್ ಎಕ್ಸಾಮನ್ನು ಬರೀತೀರಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್ದ ಎಕ್ಸಾಮನ್ನು ಬರೀತೀರಿ. ಇದು BSc ನರ್ಸಿಂಗ್ ತುಂಬ ಇಂಪಾರ್ಟೆಂಟ್ ರೀ. ಮುಂದಿನ ದಿನಗಳಲ್ಲಿ BSc ನರ್ಸಿಂಗ್ ಸಂಬಂಧಿಸಿ ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ, ಓಕೆನಾ. ಆಮೇಲೆ ಏನಪ್ಪ ಅಂತಂದರೆ, ಇಲ್ಲಿ ನೀವು BSc ನರ್ಸಿಂಗ್ ಮಾಡಬೇಕಂತಂದರೆ 17ನೇ ತಾರೀಕಿಗೆ, ಮತ್ತು BSc ನರ್ಸಿಂಗ್ ಮಾಡಬೇಕಂದ್ರೂ 17ನೇ ತಾರೀಕಿಗೆ ಅಪ್ಲಿಕೇಶನ್ ಹಾಕಬೇಕು. ಅಲೈಡ್ ಹೆಲ್ತ್ ಸೈನ್ಸ್ ಮಾಡಬೇಕಂದ್ರೂ ಕೂಡ ನೀವು ಅಪ್ಲಿಕೇಶನ್ ಹಾಕಬೇಕು. ಇಂಜಿನಿಯರಿಂಗ್ ಮಾಡಬೇಕಂದ್ರೂ ಅಪ್ಲಿಕೇಶನ್ ಹಾಕಬೇಕು. ಅಗ್ರಿಕಲ್ಚರ್ ಮಾಡ್ತೀನಿ ಅಂದರೂ ಕೂಡ ಅಪ್ಲಿಕೇಶನ್ಗಳನ್ನು ಹಾಕಬೇಕು. ಎಕ್ಸಾಮ್ ಮಾತ್ರ ನಿಮಗೆ ಏಪ್ರಿಲ್ 23-24ನೇ ತಾರೀಕಿಗೆ ಇರುತ್ತೆ. ಇದೊಂದು ಮಹತ್ವವಾದಂಥ ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಮುಂದೆ ಬರುವಂಥ ದಿನಾಂಕಗಳನ್ನು, ಸೂಚನೆಗಳನ್ನು ಕೊಟ್ಟಿದ್ದಾರೆ.